ನೋಡಿ ಸರ್, ಇದು 3 ಎಕರೆ ಬಂದಿರುವಂಥ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಮಣ್ಣು ಒಳ್ಳೆ ಸೂಪರಾಗಿದೆ. ಇದು ಮಳವಳ್ಳಿಗೆ ಒಂದು 18 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 118 ಕಿಲೋಮೀಟ್ರು. ಬಸ್ ರೋಡ್ಗೆ ನಿಯರ್ ಹತ್ರ ಇರುವಂಥ ಜಾಗ. 3 ಎಕರೆ ನೋಡಿ. ಇದು ಎಲ್ಲ ಪಪ್ಪಾಯ ಹಾಕಿದ್ದಾರೆ. ಒಂದು ಬೋರ್ಗಳಿದೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ಬಾಕ್ಸಾಗಿ ಸ್ಕ್ವೇರ್ ಆಗಿದೆ ಅಂತೆ ಜಾಗ. ಸೂಪರಾಗಿದೆ ನೋಡಿ. ಮಣ್ಣು ಇದೇ ರೀತಿ ಮಣ್ಣು, ಎಲ್ಲ ರೆಡ್ ಮಣ್ಣು, ತುಂಬ ಚೆನ್ನಾಗಿದೆ. ಪಪ್ಪಾಯ ಹಾಕಿದ್ದಾರೆ. ಅಂದರೆ ಇದು ಮಧ್ಯದಲ್ಲೇ ದೊಡ್ಡ ಲೈನ್ ಹೋಗ್ಬಿಟ್ಟೈತೆ. ಜಾಗ ಮಾತ್ರ ತರಕಾರಿ ಬೆಳೆಯೋಕ, ಏನು ಬೇಕಾ, ಪಪ್ಪಾಯ ಬೆಳೆಯೋಕ, ಬಾಳೆ ಬೆಳೆಯೋಕ ಒಳ್ಳೆ ಸೂಪರಾಗಿದೆ ಜಾಗ. ಬಸ್ ರೋಡ್ಗೆ ನಿಯರ್ ಹತ್ರಾಗಿರುವಂಥ ಜಾಗ ಇದು. ಬೆಂಗಳೂರಿಗೆ 118 ಕಿಲೋಮೀಟ್ರು. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಗೆ ಒಂದು 18 ಕಿಲೋಮೀಟ್ರ್ ಆಗುತ್ತಾ. ಈ ಜಾಗ ಒಳ್ಳೆ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಅಂದರೆ ಇದ್ರ ಮಧ್ಯದಲ್ಲಿ ದೊಡ್ಡ ಲೈನ್ ಹೋಗೈತೆ. ಎಲ್ಲ ಪಪ್ಪಾಯ ಹಾಕಿ ಡ್ರಿಪ್ ಮಾಡಿದ್ದಾರೆ. ತರಕಾರಿ ಬೆಳೆಯೋಕ, ಬಾಳೆ ಬೆಳೆಯೋಕ, ಕಬ್ಬು ಬೆಳೆಯೋಕ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಏನು ಬೇಕಾದ್ರೂ ಹಾಕ್ಬೋದು. ಅಂದರೆ ಇದು ಹತ್ತಿರ ಇರೋದ್ರಿಂದ ತೆಂಗಿನ ಮರಗಳಿಗೆ ಒಂದು ಸ್ವಲ್ಪ ಹಿಂಸೆ ಆಗುತ್ತಾ. ಇದೇ ಜಾಗ ನೋಡಿ, 3 ಎಕರೆ. ಜನರಲ್ಲು ಪಿತ್ರಾಜಿತ ಯಾರೂ ಪರ್ಚೇಸ್ ಮಾಡಿಲ್ಲ. ಬಸ್ ರೋಡ್ಗೆ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ. ಬೆಳಗಿನ ಜಾವ 3 ಗಂಟೆ ಇದ್ದಿರುತ್ತೆ ಬಸ್ಸು. ರಾತ್ರಿ 10 ಗಂಟೆ ಬಸ್ಸು ಬೆಂಗಳೂರಿಂದ. ಈ ಲ್ಯಾಂಡಿಂದ ಬರೀ 300 ಮೀಟ್ರ್ ತಾರ್ ರೋಡಿಂದ ಮುಂಡ್ ರಸ್ತೆ. ಇವರು ಕುಂಟೆ 1.25 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗಿಷಬಲ್ ಆಗುತ್ತಾ. 1.5 ಆಗ್ಬೋದು, 1.20 ಆಗ್ಬೋದು, 1.15 ಆಗ್ಬೋದು. ಡೈರೆಕ್ಟ್ ಪಾರ್ಟಿ ಹತ್ರ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಕುಂಟೆ 1,20,000 ಹೇಳ್ತಾಯಿದ್ದಾರೆ. ಇಲ್ಲೇ ಲೋಕಲ್ನವರು ಯಾರೂ ಪರ್ಚೇಸ್ ಮಾಡಿಲ್ಲ, ಏನಿಲ್ಲ. ಪಿತ್ರಾಜಿತ ಡೈರೆಕ್ಟ್ ಪಾರ್ಟಿ. ಬೋರ್ಲಂತೂ ಒಳ್ಳೆ ನೀರಿದೆ. ಬೆಂಗಳೂರಿಗೆ ಕೇವಲ ಬರೀ 118 ಕಿಲೋಮೀಟ್ರ್ ಹೆಂಡ್ಗೆನೆ. ಮಳವಳ್ಳಿ 18. ನೋಡಿ ರಸ್ತೆ ಕಾಣ್ತದಲ್ಲ, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಆ ಕಡೆಗೆ ಹೋಗುತ್ತಾ, ಇಲ್ಲಿ ಒಳಗಡೆ ಬರ್ತಾ. ತಾರ್ ರೋಡಿಂದ ಜಸ್ಟ್ ಒಂದು 300 ಮೀಟ್ರು. ಇವ್ರು ಕುಂಟೆ 1.20 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಕೂತ್ಕೊಂಡ್ರೆ.